ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣ, ವಾಲ್ಮೀಕಿ ರಾಮಾಯಣ ಮತ್ತು ತಾತ್ಪರ್ಯ ನಿರ್ಣಯಗಳ ಕಥೆಗಳಿಗನುಸಾರವಾಗಿ ರಾಮನ ಕಥೆಯನ್ನು ಶ್ರವಣ ಮಾಡಿದ ಬಳಿಕ ಅದರ ಉಪಸಂಹಾರದ ಶ್ರವಣವನ್ನು ನಾವೀಗ ಮಾಡ್ತಿದ್ದೇವೆ. ಮತ್ತು ಆನಂದ ರಾಮಾಯಣದ ಪೂರ್ಣಕಾಂಡದ 9ನೇ ಸರ್ಗದಲ್ಲಿ ಅನುಕ್ರಮಣಿಕಾ ಸರ್ಗ ಅಂತ ಕನ್ಸ್ಕೊಂಡಿರುವಂತಹ 9ನೇ ಸರ್ಗದಲ್ಲಿ ಯಾವ್ಯಾವ ಕಾಂಡದ ಯಾವ್ಯಾವ ಸರ್ಗದಲ್ಲಿ ಏನೇನು ಕಥೆ ಇದೆ ಅಂತ ಅನ್ನೋದನ್ನು ಕೂಡ ನಾವು ಶ್ರವಣ ಮಾಡಿದ್ವಿ. ಇಲ್ಲಿಯವರೆಗೆ ಜನ್ಮಕಾಂಡದ ಶ್ರವಣ ಕೊನೆಗೊಂಡಿತ್ತು. ಇನ್ನು ಮುಂದೆ ವಿವಾಹ ಕಾಂಡದ ಶ್ರವಣ ಮಾಡಬೇಕು. ಸ್ವಯಂವರಾರ್ಥಂ ಗಮನಂ ರಾಮಸ್ಯ ಪ್ರಥಮೆ ಅಕಸಿ. ಮೊದಲನೆಯ ಸರ್ಗದಲ್ಲಿ ಆನಂದ ರಾಮಾಯಣದ ವಿವಾಹ ಕಾಂಡದ ಮೊದಲನೇ ಸರ್ಗದಲ್ಲಿ ಮಕ್ಕಳ ಸ್ವಯಂವರಕ್ಕಾಗಿ ರಾಮ ಪ್ರಯಾಣ ಮಾಡಿದ್ದರ ವರ್ಣನೆ ಇದೆ. ಅದಕ್ಕಿಂತ ಪೂರ್ವಭಾವಿಯಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಂಥ ಮತ್ತು ಆನಂದ ರಾಮಾಯಣದಲ್ಲಿ ಬಂದಂಥ ಶ್ವೇತ ಮಹಾರಾಜನ ಕಥೆ ಅದು ಕೂಡ ವರ್ಣನೆಗೆ ವಿಷಯ ಆಗಿದೆ. ಮುಂದೆ ಇಲ ಅನ್ನುವ ಮಹಾರಾಜ, ಶ್ವೇತ ಮಹಾರಾಜ ಸುದೀರ್ಘವಾದಂತಹ ಕಠಿಣವಾದ ತಪಸ್ಸನ್ನು ಮಾಡಿದ್ನಾದರೂ ಕೂಡ ಆ ತಪಸ್ಸಿನಲ್ಲಿ ಅನ್ನದಾನ ಇತ್ಯಾದಿಗಳನ್ನು ಮಾಡಿರಲಿಲ್ಲ. ಆ ಕಾರಣಕ್ಕಾಗಿ ಆತ ಸ್ವರ್ಗಕ್ಕೆ ಹೋದರೂ ಕೂಡ ಅಲ್ಲಿ ಯಾವುದೇ ಆಹಾರವಿಲ್ಲದೆ ಕೇವಲ ಸುಖವನ್ನು ಮಾತ್ರ ಅನುಭವಿಸಿ ಯಾವುದೇ ಆಹಾರವಿಲ್ಲದೆ ಆಹಾರಕ್ಕಾಗಿ ನೀರಿಗಾಗಿ ಭೂಲೋಕಕ್ಕೆ ಬಂದು ಭೂಲೋಕದಲ್ಲಿ ಒಂದು ಸರೋವರದಲ್ಲಿ ತೇಲತಾ ಇದ್ದಂಥ ತನ್ನದೇ ಆದ ಶವವನ್ನು ತಿನ್ನಬೇಕಾದ ಪ್ರಸಂಗ ಆತನಿಗೆ ಬಂದಿತ್ತು. ಮುಂದೆ ಚತುರ್ಮುಖ ಬ್ರಹ್ಮನ ಆದೇಶಕ್ಕನುಸಾರವಾಗಿ ರಾಮನಿಗೆ ಒಂದು ರತ್ನದ ಹಾರವನ್ನು, ಮತ್ತೊಂದು ಕಡೆ ಕಥೆ ಬಂದಂತೆ ರತ್ನ ಕಂಕಣವನ್ನು ರಾಮನಿಗೆ ಅರ್ಪಣೆ ಮಾಡಿದ. ಆ ಮೂಲಕ ಆತನ ದುಸ್ಥಿತಿ ಪರಿಹಾರ ಆಗಿ ಆತ ಸುಖವನ್ನು ಅನುಭವಿಸುವಂತಾಯಿತು. ಅದು ಶ್ವೇತ ಮಹಾರಾಜನ ಚರಿತ್ರೆ. ಮುಂದೆ ಇಳ ಮಹಾರಾಜನ ಚರಿತ್ರೆ. ಇಳ ಅನ್ನುವವನು ಒಂದು ತಿಂಗಳು ಗಂಡಸಾಗಿ ಮತ್ತೊಂದು ತಿಂಗಳು ಹೆಂಗಸಾಗಿ ಇರಬೇಕಾದಂಥ ಪ್ರಸಂಗ ಬಂದಿತ್ತು. ಶಿವನ ವರಕ್ಕೆ ಅನುಸಾರವಾಗಿ ಅನ್ನೋದನ್ನು ಶ್ರವಣ ಮಾಡಿದ್ವಿ. ಸೀತಾರಾಮರ ಸಮಾಗಮ, ಅದಕ್ಕೆ ಪೂರ್ವಭಾವಿಯಾಗಿ ಗಾಯನ, ಲವಕುಶರು ಗಾಯನ ಮಾಡಿದ್ದನ್ನ ಇದನ್ನ ಆನಂದ ರಾಮಾಯಣಕ್ಕನುಸಾರವಾಗಿ ನಾವು ಶ್ರವಣ ಮಾಡಿದ್ವಿ. 32 ಲಕ್ಷಣಗಳ ಬಣ್ಣನೆ ಅದು ಆನಂದ ರಾಮಾಯಣದಲ್ಲಿ ಬಂದಿತ್ತು. ಮಹಾಪುರುಷನ ಲಕ್ಷಣಗಳು ಏನು 32 ಇವೆ ಅದು ಆನಂದ ರಾಮಾಯಣದಲ್ಲಿ ಬಂದಿತ್ತು. ಮತ್ತು ವಿಷ್ಣು ತತ್ವ ನಿರ್ಣಯದ ಬಣ್ಣನೆಗನುಸಾರವಾಗಿ ಕೂಡ ಆ 32 ಲಕ್ಷಣಗಳನ್ನು ಮತ್ತು ವೇದ ದೃಷ್ಟಾರನಿಗೆ, ವೇದಗಳನ್ನು ಕಂಡು ಹಿಡ್ಕೊಳ್ಬೇಕಾದಂಥ ಮಹರ್ಷಿಗೆ ಇರಬೇಕಾದಂಥ 20 ಲಕ್ಷಣಗಳು, ಅವುಗಳ ವ್ಯಾಖ್ಯಾನಕ್ಕೆ ವಿರೋಧವನ್ನು ರಾಯರ ಟಿಪ್ಪಣಿಯಲ್ಲಿ ಪರಿಹಾರ ಮಾಡಿದ್ದನ್ನು ಶ್ರವಣ ಮಾಡಿದ್ವಿ. ಮುಂದೆ ಎಲ್ಲ ಮಕ್ಕಳಿಗೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಮಕ್ಕಳಿಗೆ ವಿವಾಹ ಆಗಿದ್ದನ್ನು ಶ್ರವಣ ಮಾಡಿದ್ವಿ. ಮುಂದೆ ವಿವಾಹದ ಉಪನಯನ ಆಗಿದ್ದರ ಶ್ರವಣದ ಬಳಿಕ ವಿವಾಹದ ಶ್ರವಣ ಇದೆ. ಅದು ಆನಂದ ರಾಮಾಯಣದ ವಿವಾಹ ಕಾಂಡದ ಮೊದಲನೆಯ ಸರ್ಗದಲ್ಲಿದೆ. 2ನೇ ಸರ್ಗದಲ್ಲಿ ಚಂಪಿಕಾ ಅನ್ನುವಳ ಸ್ವಯಂವರ, ಅದು ಲವ ಕುಶರು, ಚಂಪಿಕಾ ಮತ್ತು ಇನ್ನೊಬ್ಬಳು ಆಕೆಯ ಸಹೋದರಿ, ಅವರಿಬ್ಬರನ್ನ ಮದುವೆ ಆಗಿದ್ದರ ವರ್ಣನೆ ಇದೆ. 3ನೇ ಸರ್ಗದಲ್ಲಿ ಸುಮತಿ ಅನ್ನುವಳ ಮದುವೆ ಆಗಿದ್ದರ ವರ್ಣನೆ ಇದೆ. ಕುಶಸ್ಯಾಸ ಲವಸ್ಯಾಪಿ ವಿವಾಹೌದ್ವೌ ಚತುರ್ಥಕ್ಕೆ, 4ನೇ ಸರ್ಗದಲ್ಲಿ ಕುಶ ಮತ್ತು ಲವನಿಗೆ ಇಬ್ಬರಿಗೂ ಕೂಡ 2 ಮದುವೆಗಳಾಗಿದ್ದು. ಲವನಿಗೆ 2 ಮದುವೆ ಆಗಿದ್ದರ ವರ್ಣನೆ ಅಲ್ಲೇ ಇದೆ. ಕುಶನಿಗೆ 1 ಮದುವೆ ಆವಾಗ ಆಗ್ತದೆ, ಮತ್ತೊಂದು ಮದುವೆ ರಾಮನ ಪರಂಧಾಮದ ಪ್ರಯಾಣ ಬಳಿಕ ಇನ್ನೊಂದು ಮದುವೆ ಆಗೋದಿದೆ. ಆದರೆ ಆ ಕಥೆಯ ಸೂಚನೆ ಅಲ್ಲೇ ಬಂದಿತ್ತು. ಹೀಗೆ ಇವು 4 ವಿವಾಹಗಳಾದ ಬಳಿಕ ಇನ್ನು 12 ವಿವಾಹಗಳು. ಇದು ರಾಮನ ಮಕ್ಕಳ ಮದುವೆ ಆಯಿತು. ಲಕ್ಷ್ಮಣ ಭರತ ಶತ್ರುಘ್ನರ ಮಕ್ಕಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಇಬ್ಬಿಬ್ಬರು ಪತ್ನಿಯರು. ಹೀಗೆ ಆ 6 ಜನರಿಗೆ 2 ಮದುವೆಗಳಂತೆ 12 ಮದುವೆಗಳಾಗಿದ್ದ ವರ್ಣನೆ ಬಂದಿತ್ತು. ಮುಂದೆ ಅಲ್ಲೇ ಭೋಜನ ಪದ್ಧತಿ, ಭೋಜನ ಹೇಗೆ ಮಾಡಬೇಕು, ಭೋಜನದ ಅರ್ಥ ಏನು, ಗಂಡನ ಬಳಿಕ ಹೆಂಡತಿ ಮಾಡಬೇಕಾದ ಭೋಜನದ ವಿಧಿ, ಇದನ್ನು ಕೂಡ ನಾವು ಶ್ರವಣ ಮಾಡಿದ್ವಿ. ಅಲ್ಲಿಗೆ ಆ ವಿವಾಹ ಕಾಂಡ ಮುಗಿಲಿಕ್ಕೆ ಬಂದಿತ್ತು. ಆದರೆ
ಆನಂದ ರಾಮಾಯಣದ ಆ ವಿವಾಹ ಕಾಂಡದ 5ನೇ ಸರ್ಗದಲ್ಲಿ ಗಂಧರ್ವ ಕನ್ಯೆಯರು ಮತ್ತು ನಾಗಕನ್ಯೆಯರನ್ನ ರಾಮ ವಿಮುಕ್ತಿಗೊಳಿಸಿದ್ರ ವರ್ಣನೆ ಇದೆ. ಅವರು ಮುಂದೆ ಕೃಷ್ಣನ ಅವತಾರದಲ್ಲಿ ಆತನಿಗೆ ಪತ್ನಿಯರಾಗಿ ಬರ್ತಾರೆ ಅನ್ನೋದ್ರ ಸೂಚನೆ ಅಲ್ಲಿದೆ. ಷಷ್ಠೇ ತಾಸಾಂ ವಿವಾಹಾನಾಂ ನಿಶ್ಚಯ ಸಮುದಾಹೃತಃ ವಿವಾಹಾಃ ದ್ವಾದಶೇ ಪ್ರೋಕ್ತಾಃ ಸರ್ವಾಸಾಂ ಸಪ್ತಮೇ ಹಿ ಅಷ್ಟಮೇ ಯೂಪಕೇತೋಶ್ಚ ವರ್ಣಿತೋತ್ರ ಪರಾಕ್ರಮ. ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಈ ಗಂಧರ್ವ ಕನ್ಯೆಯರು ನಾಗಕನ್ಯೆಯರು ಅಂತಿದ್ದಾರಲ್ಲ, ಇವರು ರಾಮನನ್ನು ಕೃಷ್ಣನನ್ನು ಮುಂದಿನ ಅವತಾರದಲ್ಲಿ ಹೋಲಿಸಲಿರುವಂಥ ಕನ್ಯೆಯರಲ್ಲ. ಇವರೆಲ್ಲ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಮದುವೆ ಅವರನ್ನು ಹೊರಿಸಲಿರುವಂಥ ಕನ್ಯೆಯರ ಮದುವೆಯ ವರ್ಣನೆ. ಅದು ಕಥೆ ಅಂಶಗಳು ಬಹಳ ಇರೋದ್ರಿಂದ ಮರ್ತ ಹೋಗಿತ್ತು, ವ್ಯತ್ಯಾಸ ಆಗಿತ್ತು ಅಷ್ಟೇ. 8ನೇ ಸರ್ಗದಲ್ಲಿ ಯೂಪಕೇತುವಿನ ಪರಾಕ್ರಮದ ವರ್ಣನೆ. ಯೂಪಕೇತು ಮದನ ಸುಂದರಿ ಅನ್ನುವಳನ್ನ ದಕ್ಷಿಣ ದೇಶದ ರಾಜಕುಮಾರಿಯನ್ನು ಮದುವೆಯಾಗಿದ್ದರ ವರ್ಣನೆ. ಅಲ್ಲಿಗೆ ವಿವಾಹ ಕಾಂಡ ಮುಕ್ತಾಯ ಆಯಿತು. ಮುಂದೆ ರಾಜ್ಯಕಾಂಡ ಇದೆ. ಆ ರಾಜ್ಯಕಾಂಡದಲ್ಲಿ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಅಂತ ಎರಡಿದೆ. ಅದರಲ್ಲಿ ಮೊದಲನೇದಾಗಿ ರಾಮನ ಸಹಸ್ರನಾಮಗಳ ವರ್ಣನೆ, ಅದನ್ನು ಕೂಡ ನಾವು ಶ್ರವಣ ಮಾಡಿದ್ವಿ. ಅದು ಮೊದಲನೇ ಸರ್ಗದಲ್ಲಿ. 2ನೇ ಸರ್ಗದಲ್ಲಿ ರಾಮೇಣ ಸುರಪಾದಕೌ ಸಮಾನೀತವು, ರಾಮ ಸ್ವರ್ಗಕ್ಕೆ ಪ್ರಯಾಣ ಮಾಡಿ ಅಲ್ಲಿಂದ ಕಲ್ಪವೃಕ್ಷ ಮತ್ತು ಪಾರಿಜಾತ ಇವೆರಡನ್ನು ಕೂಡ ತಂದಿದ್ರ ವರ್ಣನೆ ಇದೆ. ರಾಮಕೃಷ್ಣ ಉಪಾಸಕಯೋ ಸಂವಾದ ತೃತೀಯಕ್ಕೆ. ಮುಂದೆ 3ನೇ ಸರ್ಗದಲ್ಲಿ ಆ ರಾಮ ಮತ್ತು ಕೃಷ್ಣನ ಭಕ್ತರಿಬ್ಬರು ರಾಮನೇ ಶ್ರೇಷ್ಠ ಕೃಷ್ಣನೇ ಶ್ರೇಷ್ಠ ಅಂತ ವಾದ ಮಾಡಿದ್ರ ವರ್ಣನೆ ಇದೆ. ಶತಸ್ತ್ರೀಣಾಂ ಚ ನಿದ್ರಾಯಾಂ ವರದಾನಂ ಯಥಾ ಪುನಃ ರಾಮ ವಿಶ್ಲೇಷ ವಿರಹ ಸೀತಾಯಾ ಪಂಚಮೇ ಅಕತಿ. ಮುಂದೆ 100 ಜನ ಸ್ತ್ರೀಯರಿಗೆ ಆ ರಾಮ ವರ ಕೊಟ್ಟಿದ್ದು, ಮುಂದಿನ ಕೃಷ್ಣಾವತಾರದಲ್ಲಿ ನಿಮ್ಮನ್ನು ವರಸ್ತೇನೆ ಅಂತ ಹೇಳಿದ್ದು, ಅದರ ವರ್ಣನೆ 3ನೇ ಸರ್ಗದಲ್ಲಿದೆ. 4ನೇ ಸರ್ಗದಲ್ಲಿದೆ. 5ನೇ ಸರ್ಗದಲ್ಲಿ ರಾಮನನ್ನ ಸೀತೆ ತಾತ್ಕಾಲಿಕವಾಗಿ ಅಗಲಿದಾಗ ಅವಳ ಸಂಕಟದ ವರ್ಣನೆ ಇದೆ. ರಾಮ ಇಲ್ಲೂ ಯಾತ್ರೆಗೆ ಹೋಗಬೇಕಾಗಿತ್ತು, ಯುದ್ಧಕ್ಕಾಗಿ ಯಾತ್ರೆಗೆ ಹೋಗಬೇಕಾಗಿತ್ತು. ಅಂದರೆ ಕುಂಭಕರ್ಣನ ಮಗ ಮೂಲಕಾಸುರ ಅನ್ನುವವನು ಮತ್ತೊಮ್ಮೆ ಲಂಕಾಪಟ್ಟಣವನ್ನು ಮುತ್ತಿದ್ದ. ಅದಕ್ಕಾಗಿ ವಿಭೀಷಣ ಬಂದು ರಾಮನಿಗೆ ಶರಣಾಗತನಾಗಿದ್ದ. ರಾಮ ತನ್ನ ಪರಿವಾರ ಸಮೇತನಾಗಿ ಲಂಕೆಯ ಮೇಲೆ ದಂಡೆತ್ತಿ ಹೋಗಿದ್ದ. ಆದರೆ ಅವನಿಗೆ ಸ್ತ್ರೀಯ ಮೂಲಕವೇ ಹತ್ಯೆ ಅಂತ ಒಂದು ವರ ಇದ್ದಿದ್ದರಿಂದ ಸೀತೆನೇ ಅಲ್ಲಿಗೆ ಹೋಗಬೇಕಾಗಿತ್ತು. ಸೀತೆ ಅಲ್ಲಿಗೆ ಹೋಗೋದಕ್ಕಿಂತ ಮೊದಲು ಸ್ವಲ್ಪ ಕಾಲ ರಾಮನನ್ನ ಆಕೆ ಅಗಲಿದ್ದಾಗ ಅವಳ ವಿರಹದ ವರ್ಣನೆ ಮುಂದೆ ವರ್ಣನೆಗೆ ವಿಷಯ ಆಗಿದೆ. ಅದು 5ನೇ ಸರ್ಗ. ಮೂಲಕಾಸುರ ಘಾತಶ್ಚ ಷಷ್ಠೇ ರಾಜ್ಯಾನಿ ವೈ ಪೃಥಕ್. ಆ ಸೀತೆ ಆ ಮೂಲಕಾಸುರನ್ನು ಸಂಹಾರ ಮಾಡಲಿಕ್ಕೆ ಪ್ರಯಾಣ ಮಾಡಿದಾಗ ಅವಳು ತನ್ನ ಅಗ್ನಿ ಸಮೇತರಾಗಿ ಪ್ರಯಾಣ ಮಾಡಿದಳು ಅಂತ ಬಂದಿತ್ತು. ಅಗ್ನಿಹೋತ್ರವನ್ನು ರಾಮ ಆಚರಣೆ ಮಾಡುತ್ತಿದ್ದ. ತಾನು ಯುದ್ಧಕ್ಕೆ ಪ್ರಯಾಣ ಮಾಡುವಾಗ ಸೀತೆಯ ಕಡೆಗೆ ಅಗ್ನಿಯನ್ನು ಬಿಟ್ಟು ಹೋಗಿದ್ದ. ಸೀತೆ ರಾಮನನ್ನು ಸೇರ್ಲಿಕ್ಕೆ ಹೋಗುವಾಗ ಅಗ್ನಿಯನ್ನು ಕೂಡ ತೆಗೆದುಕೊಂಡು ಹೊರಟಿದ್ಲು ಅಂತ ಮಹತ್ವ ಬಂದಿತ್ತು. ಅಗ್ನಿಹೋತ್ರದ ಔಪಾಸನದ ಮಹತ್ವವನ್ನು ನಾವಲ್ಲಿ ಶ್ರವಣ ಮಾಡಿದ್ವಿ. ಜಯೋ ಭರತಖಂಡಸ್ಯ ರಾಮೇಣ ಸಪ್ತಮೇ ಕೃತಃ. 7ನೇ ಅಧ್ಯಾಯದಲ್ಲಿ ರಾಮ ಭರತಖಂಡವನ್ನ ಗೆದ್ದಿದ್ರ ವರ್ಣನೆ ಇದೆ. ರಾಮನ ದಿಗ್ವಿಜಯದ ವರ್ಣನೆ ಅದು. ಜಂಬೂದ್ವೀಪವನ್ನ ಆತ ಗೆದ್ದಿದ್ರ ವರ್ಣನೆ 8ನೇ ಸರ್ಗದಲ್ಲಿದೆ. ಕಪಿಲವರಾಹ ಅನ್ನೋ ಮೂರ್ತಿಯ ಒಂದರ ವರ್ಣನೆ. ದಿಗ್ವಿಜಯಕ್ಕಾಗಿ ಆತ ಹೋದಾಗ ಆತ ಮಾರ್ಗ ಮಧ್ಯದಲ್ಲಿ ಒಂದು ಕಡೆ ಕಪಿಲವರಾಹ ಅನ್ನೋ ಮೂರ್ತಿ ಸಿಕ್ಕಿತ್ತು. ಅದನ್ನು ಕೂಡ ಶತ್ರುಘ್ನಿಗೆ ಆತ ಕೊಟ್ಟಿದ್ದ ಅಂತ ಅದರ ವರ್ಣನೆ ಬಂದಿತ್ತು. ಮುಂದೆ 6 ದ್ವೀಪಗಳನ್ನ ರಾಮ ಗೆದ್ದಿದ್ರ ವರ್ಣನೆ 9ನೇ ಸರ್ಗದಲ್ಲಿ. 10ನೇ ಸರ್ಗದಲ್ಲಿ ಯತಿಯೊಬ್ಬನನ್ನ ಮತ್ತೆ ಒಂದು ಹದ್ದನ್ನ ರಾಮ ಶಿಕ್ಷೆಗೊಳಪಡಿಸಿದ್ದು. ಅವರು ಪರಸ್ಪರ ಕಲಹ ಮಾಡಿಕೊಂಡಾಗ ಅದಕ್ಕೆ ಶಿಕ್ಷೆಗೊಳಪಡಿಸಿದ್ರ ವರ್ಣನೆ 10ನೇ ಸರ್ಗದಲ್ಲಿ ವರ್ಣನೆಗೆ ಬಂದಿದೆ. ಕಥೆ ನೆನಪಿಲ್ಲ. ಚತುಸ್ತ್ರೀಣಾಂ ವರದಾನಂ ರಾಮೇಣ ಏಕಾದಶಿ ಕೃತಂ
ಮುಂದೆ 11ನೇ ಸರ್ಗದಲ್ಲಿ 4 ಸ್ತ್ರೀಯರಿಗೆ ಆತ ವರ ಕೊಟ್ಟಿದ್ದ ವರ್ಣನೆ ಇದೆ. ಆ 4 ಅಂದ್ರೆ ಅಷ್ಟಮಹಿಷಿಯರಲ್ಲಿ 4 ಜನ, ರುಕ್ಮಿಣಿ, ಸತ್ಯಭಾಮೆ, ಜಾಂಬವತಿ ಮತ್ತು ಮಿತ್ರವಿಂದ ಅಂತ ಇನ್ನೊಬ್ಬರು ಇದ್ರು. ಉಳಿದ 4 ಕೃಷ್ಣನನ್ನು ಮುಂದೆ ಮದುವೆ ಆಗ್ತಾರಲ್ಲ ಅವರ ವರ್ಣನೆ ಸರ್ಗದಲ್ಲಿ ಬಂದಿತ್ತು 11ನೇ ಸರ್ಗದಲ್ಲಿ. 12ನೇ ಸರ್ಗದಲ್ಲಿ 16,000 ರಾಜಕನ್ಯರನ್ನ ಕೃಷ್ಣನ ಮುಂದೆ ಮದುವೆ ಆಗುವನಿದ್ದಾನೆ. ಅವರನ್ನ ಈಗ ದುಂದುಭಿ ಅನ್ನೋ ರಾಕ್ಷಸ ಬಂಧಿಸಿಟ್ಟಿದ್ರ ವರ್ಣನೆ ಅದು ಅಲ್ಲಿ ಮುಂದೆ 12ನೇ ಸರ್ಗದಲ್ಲಿ ಬಂದಿತ್ತು. ಮುಂದೆ 13ನೇ ಸರ್ಗದಲ್ಲಿ ನಗುವಿನ ವರ್ಣನೆ, ನಗುವನ್ನು ನಿಷೇಧ ಮಾಡಿದ್ದ ರಾಮ. ಆತನ ಸಾಮ್ರಾಜ್ಯದಲ್ಲಿ ಒಮ್ಮೆ ಆತ ಸಿಂಹಾಸನದಲ್ಲಿ ಕೂತ್ಕೊಂಡಾಗ ರಾವಣನ ತಲೆಗಳು ನಗುವಂಥ ವಿಷಯ ಆ ರಾಮನಿಗೆ ನೆನಪು ಬಂತು. ಆ ತಲೆಗಳನ್ನೆಲ್ಲ ಆತ ಕತ್ತರಿಸಿ ಹಾಕುವಾಗ, ರಾವಣನ 100 ತಲೆಗಳನ್ನು ರಾಮ ಕತ್ತರಿಸಿ ಹಾಕುವಾಗ ಅವುಗಳು ನಕ್ಕಿದ್ದ ಆತನಿಗೆ ನೆನಪಿಗೆ ಬಂತು. ಇನ್ನು ಮುಂದೆ ಸಾಮ್ರಾಜ್ಯದಲ್ಲಿ ಯಾರೂ ನಗಬಾರದು ಅಂತ ಆತ ಒಂದು ಘೋಷಣೆಯನ್ನು ಹೊರಡಿಸಿದ್ದ. ಅದರ ಹಿಂದಿನ ರಹಸ್ಯ ಚತುರ್ಮುಖ ಬ್ರಹ್ಮನೇ ಅಲ್ಲಿಗೆ ಬಂದು ರಾಮ ಆ ಆಜ್ಞೆಯನ್ನು ಹಿಂತೆಗೊಳ್ಬೇಕು ಅಂತ ಆತನನ್ನ ವಿನಂತಿಸಿದ್ರ ಕಥೆ ಅದೆಲ್ಲ ಬಂದಿತ್ತು. ಮುಂದೆ 14ನೇ ಸರ್ಗದಲ್ಲಿ ವಾಲ್ಮೀಕಿ ತನ್ನ ಜನ್ಮದ ಕಥೆಯನ್ನ ಹೇಳಿದ್ರ ವರ್ಣನೆ ಇದೆ. ಪಂಚದಶೆ ರಾಮರಾಜ್ಯ ವರ್ಣನಂ ವಿಸ್ತಾರಕೃತಂ 15ನೇ ಸರ್ಗದಲ್ಲಿ ರಾಮರಾಜ್ಯದ ವಿಸ್ತಾರವಾದಂತಹ ವರ್ಣನೆ ಇದೆ. ರಾಜ್ಯ ನೀತಿಯ ವರ್ಣನೆ ಇದೆ, ಅದು 16ನೇ ಸರ್ಗದಲ್ಲಿದೆ. 17ನೇ ಸರ್ಗದಲ್ಲಿ ಕುಶಕನ್ಯಾ ಸ್ವಯಂವರಂ, ಮುಂದೆ ಕುಶನ ಮಗಳಿಗೆ ಸ್ವಯಂವರ ಆದದ್ರ ವರ್ಣನೆ ಇದೆ. 18ನೇ ಸರ್ಗದಲ್ಲಿ ರಾಮನಾಥಪುರ ಅನ್ನುವಂಥ ಒಂದು ನಗರದಿಂದ, ಒಂದು ಪ್ರದೇಶದಿಂದ ಬಂದಂತಹ ಬ್ರಾಹ್ಮಣರು ರಾಮನನ್ನು ಪ್ರಾರ್ಥನೆ ಮಾಡಿ ಆತನ ಮೂಲಕ ಒಂದು ಅಗ್ರಹಾರವನ್ನು ಪಡ್ಕೊಂಡಿದ್ದರ ವರ್ಣನೆ ಇದೆ. ಈ ನಡುವೆ ಆ ರಾಮನ ರಾಜ್ಯಭಾರದ ಸಂದರ್ಭದಲ್ಲೇ ಯಾವ ಋಷಿ ಅಂತ ನೆನಪಿಲ್ಲ, ಆತ 51 ಮೂಲಾಕ್ಷರಗಳೇನಿವೆ, ಸ್ವರಗಳು, ವ್ಯಂಜನಗಳು ಮತ್ತು ಕವರ್ಗೀಯ ಅಕ್ಷರಗಳು, 25 ಕವರ್ಗೀಯ ಅಕ್ಷರಗಳು, ವ್ಯಂಜನಾಕ್ಷರಗಳು, ಸ್ವರಗಳು, ಇವೆಲ್ಲದರಿಂದ ಪ್ರಾರಂಭ ಆಗುವಂಥ ಭಗವಂತನ ನಾಮಗಳೇನಿವೆ ಆ ಮೂಲಕ ಭಗವಂತನನ್ನ ಆತ ಪ್ರಶಂಸೆ ಮಾಡಿದ್ದರ ವರ್ಣನೆ ಇದೆ. 51 ಆನಂದ ರಾಮಾಯಣದಲ್ಲಿ ಬಂದಿದ್ದು, 52 ತತ್ವನ್ಯಾಸ ಮಾತೃಕಾನ್ಯಾಸದಲ್ಲಿ ಬಂದಿದ್ದು, 42 ಪಾಣಿನಿ ವ್ಯಾಕರಣದಲ್ಲಿ ಬಂದಿದ್ದು ಅಂತ ಹೀಗೆ ನಾವು ಅದರ ವ್ಯತ್ಯಾಸವನ್ನು ಗಮನಿಸಿದ್ವಿ. ಮುಂದೆ ರಾಮನ ದಿನಚರಿಯ ವರ್ಣನೆ ಇದೆ. ಆ ದಿನಚರಿಯ ವರ್ಣನೆಗೆ ಅನುಸಾರವಾಗಿ ಬ್ರಹ್ಮಯಜ್ಞವನ್ನು ಯಾವಾಗ ಮಾಡಬೇಕು, ಯಜುರ್ವೇದಿಗಳಾದವು ಬ್ರಹ್ಮಯಜ್ಞ ಯಾವಾಗ ಮಾಡಬೇಕು, ಋಗ್ವೇದಿಗಳಾದವು ಬ್ರಹ್ಮಯಜ್ಞ ಯಾವಾಗ ಮಾಡಬೇಕು ಅನ್ನುವಂಥ ಧಾರ್ಮಿಕ ಸೂಕ್ಷ್ಮಗಳೇನಿವೆ ಅದನ್ನ ನಾವು ಶ್ರವಣ ಮಾಡಿದ್ವಿ. ಅದು 19ನೇ ಸರ್ಗದಲ್ಲಿ ರಾಮನ ದಿನಚರಿ. 20ನೇ ಸರ್ಗದಲ್ಲಿ ಆ ರಾಜರ ಒಂದು ಸಭೆ ನಡೆದಿದ್ದಾಗ ರಾಮ ತನ್ನ ರಾಮನ ಅವತಾರವೇ ಶ್ರೇಷ್ಠವಾದ ಅವತಾರ ಅಂತ ಅವರಿಗೆಲ್ಲ ವರ್ಣಿಸಿ ಹೇಳಿದ್ರ ವರ್ಣನೆ ಇದೆ. 10 ಅವತಾರಗಳ ವರ್ಣನೆ ಇದೆ. ಆ 10 ಅವತಾರಗಳಲ್ಲಿ ನನ್ನ ಈ ರಾಮನ ಅವತಾರವೇ ಶ್ರೇಷ್ಠ, ಇಲ್ಲೇ ನಾನು ಸ್ಥಿರವಾದಂಥ ಸುಖವನ್ನು, ದಾಂಪತ್ಯ ಸುಖವನ್ನು ಮತ್ತು ಕೌಟುಂಬಿಕ ಸುಖವನ್ನು ಅನುಭವಿಸಿದೆ ಅಂತ ರಾಮ ವರ್ಣನೆ ಮಾಡಿದ್ದರ ಕಥೆ ಆ 20ನೇ ಸರ್ಗದಲ್ಲಿದೆ. 21ನೇ ಸರ್ಗದಲ್ಲಿ ದಾಸಿಯೊಬ್ಬಳಿಗೆ ಆತ ವರ ಕೊಟ್ಟದ್ರ ವರ್ಣನೆ ಇದೆ. ಆತ ತಾಂಬೂಲವನ್ನು ಉಗುಳುವಾಗ ಆ ಪೀಕದಾನಿ ಸಮೀಪ ಇರಲಿಲ್ಲ. ದಾಸಿಯೊಬ್ಬಳು ಬಂದು ತನ್ನ ಬಗಸೆಯಲ್ಲಿ ಆ ತಾಂಬೂಲವನ್ನು ಸ್ವೀಕಾರ ಮಾಡಿದ್ಲು, ಅದನ್ನು ಕುಡಿದು ಬಿಟ್ಲು. ರಾಮ ಅವಳಿಗೆ ಮುಂದೆ ನೀನು ನನ್ನ ಸೇವಕಿಯಾಗಿ ಬರಬೇಕು ಅಂತ ಹೇಳಿದ್ದ. ಮುಂದೆ ಅವಳು ಏನಾಗಿ ಜನಿಸ್ತಾಳೆ ನನಗೂ ನೆನಪಿಲ್ಲ, ತ್ರಿವಕ್ರ ಆಗಿ ಜನಿಸ್ತಾಳೋ ಮತ್ತೇನಂತ ನನಗೀಗ ನೆನಪಿಲ್ಲ ಅಂತೂ ಅದರ ವರ್ಣನೆ ಅಲ್ಲಿ ಬಂದಿದೆ. ಆ ದಾಸಿಗೆ ವರ ಕೊಟ್ಟಿದ್ದರ ವರ್ಣನೆ ಅದು. ಮುಂದೆ 22ನೇ ಸರ್ಗ ಸೀತೆ 12 ದಿವಸ ಆಕಸ್ಮಿಕವಾಗಿ ತುಳಸಿ ಎಲೆ ಒಂದನ್ನು ಬೀಳಿಸಿದ್ದು, ಅದರ ಮೂಲಕ ಆಕೆ ಪಟ್ಟಂಥ ಸಮಸ್ಯೆಗಳು, ಎದುರಿಸಬೇಕಾದಂಥ ಸಮಸ್ಯೆಗಳ ವರ್ಣನೆ ಇದೆ. ಅದು ತುಳಸಿಯ ಕಥೆ. ಅದು 12 ದಿವಸ ತುಳಸಿಯನ್ನೆಂದು ಸಂಗ್ರಹ ಮಾಡಬಾರ್ದು. ಭಗವಂತನ ಪೂಜೆಗಾದರೂ ಕೂಡ 12 ಸಂಗ್ರಹ ಮಾಡುವಂತಿಲ್ಲ, ಉಳಿದ ದಿವಸಗಳಿಗಾಗಿ ಮಾಡಬಹುದು. ಉಳಿದ ದಿವಸಗಳು ಕೂಡ ಯಾವ್ಯಾವ ದಿವಸ ತುಳಸಿಯನ್ನು ಸಂಗ್ರಹ ಮಾಡಬೇಕು, ಯಾವ ದಿವಸ ಮಾಡಬಾರ್ದು ಅನ್ನೋ ಧರ್ಮ ಸೂಕ್ಷ್ಮಗಳನ್ನು ಕೂಡ ಅವಲೋಕನ ಮಾಡುವಂಥ ಅವಕಾಶ ನಮಗೆ ಬಂದಿತ್ತು. ತುಳಸಿಯನ್ನು ಕೆಲವೊಂದು ಬಾರಿ ಔಷಧಕ್ಕಾಗಿ ಕೂಡ ಸಂಗ್ರಹ ಮಾಡೋದಿದೆ. ಔಷಧಕ್ಕಾಗಿ ಸಂಗ್ರಹ ಮಾಡುವಾಗ ದಿನ ಸೂಕ್ಷ್ಮಗಳನ್ನೆಲ್ಲ ಗಮನಿಸಬೇಕು, ಹುಣ್ಣಿಮೆ, ಅಮಾವಾಸ್ಯೆ ಇತ್ಯಾದಿಗಳನ್ನೆಲ್ಲವನ್ನು ಗಮನಿಸಬೇಕು.
ಒಂದು ವೇಳೆ ಭಗವಂತನ ಪೂಜೆಗಾಗಿ ತುಳಸಿಯನ್ನು ಸಂಗ್ರಹ ಮಾಡೋದಾದರೆ ಆ ದಿನಸೂಕ್ಷ್ಮಗಳನ್ನು ಗಮನಿಸಬೇಕಾಗಿಲ್ಲ. ಆದರೆ ದ್ವಾದಶಿಯಂದು ಮಾತ್ರ ಭಗವಂತನ ಪೂಜೆಗಾಗಿಯೂ ಆಗಲಿ ಔಷಧಕ್ಕಾಗಿಯೂ ಆಗಲಿ ಯಾವ ಕಾರಣಕ್ಕಾಗಿಯೂ ತುಳಸಿಯನ್ನು ಸಂಗ್ರಹ ಮಾಡುವಂತಿಲ್ಲ. ದ್ವಾದಶಿ ದಿವಸ ಸೀತೆ ಆ ತುಳಸಿ ವೃಂದಾವನ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೋದಾಗ ಆಕೆ ಸೆರಗು ಆ ತುಳಸಿಯ ವೃಕ್ಷಕ್ಕೆ ತಾಕಿ ಒಂದು ಎಲೆ ತಾನಾಗಿ ಉದುರಿದ್ದು, ಆ ಮೂಲಕವಾಗಿ ಆಕೆ ನಾರದ ಅಲ್ಲಿಗೆ ಬಂದಾಗ ಆ ನಾರದನಿಗೆ ಆಕೆ ಭೋಜನ ಮಾಡಿಸಲಿಕ್ಕೆ ಹೋದಾಗ ಇವಳ ಪಾತಿವೃತ್ಯಕ್ಕೆ ಭಂಗ ಬಂದಿದೆ, ಹಾಗಾಗಿ ನಾನು ಭೋಜನ ಮಾಡೋದಿಲ್ಲ ಅಂತ ನಾರದ ಹೇಳಿದ್ದು. ಪಾತಿವೃತ್ಯಕ್ಕೆ ಯಾಕೆ ಭಂಗ ಬಂತು ಅಂತ ಆಕೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದು. ಒಮ್ಮೆ ಈ ರಾಮ ಸೀತೆಯರ ಬೀಗ ಒಬ್ಬನ ಮೂಲಕ ರಾಮನಿಗೆ ಹೂವು ಹಣ್ಣು ಹಂಪಲುಗಳ ಒಂದು ಕಾಣಿಕೆ ಬಂದಿತ್ತು. ರಾಮನಿಗೆ ಅರ್ಪಣೆ ಮಾಡದೆ ಅದನ್ನು ತಾನೇ ಮೂಸಿ ನೋಡಿದ್ಲು ಆಕೆ. ಅದಕ್ಕಾಗಿ ಆಕೆಗೆ ಪಾತಿವೃತ್ಯಕ್ಕೆ ಭಂಗ ಬಂದಿತ್ತು. ಆ ಪಾತಿವೃತ್ಯಕ್ಕೆ ಭಂಗ ಬಂದಿದ್ದರಿಂದ ದ್ವಾದಶಿ ದಿವಸ ತುಳಸಿಯ ಪತ್ರ ಏನಲ್ಲಿ ಕೆಳಗೆ ಉದುರಿತ್ತು, ಅದನ್ನು ಆಕೆ ನಾನು ನಿಜವಾದ ಪತಿವೃತ್ಯ ಆಗಿದ್ದರೆ ಆ ತುಳಸಿ ಎಲೆ ಮತ್ತೆ ವೃಕ್ಷದೊಂದಿಗೆ ಸೇರ್ಕೊಳ್ಳಿ ಅಂತ ಘೋಷಣೆ ಮಾಡಿದ್ರು, ಅದು ಸೇರ್ಕೊಳ್ಳಿಲ್ಲ. ಆಗ ನಾರದ ಅವಳ ಕೈಯಿಂದ ಭೋಜನ ಸ್ವೀಕಾರ ಮಾಡಲಿಲ್ಲ. ಮುಂದೆ ನಾರದನೇ ಅವಳಿಗೊಂದು ಉಪಾಯ ಹೇಳಿಕೊಟ್ಟ. ಈ ರಾಮನಿಗೆ ಫಲವನ್ನು ಅರ್ಪಣೆ ಮಾಡದೆ, ಪುಷ್ಪವನ್ನು ಅರ್ಪಣೆ ಮಾಡದೆ ಅದರ ಸುಗಂಧವನ್ನು ಮೂಸಿ ನೋಡಿದ್ದೊಂದನ್ನು ಬಿಟ್ಟು ಉಳಿದು ಯಾವುದೇ ಕುಂದು ಕೊರತೆ ನನ್ನ ಪಾತಿವೃತ್ಯಕ್ಕೆ ಇಲ್ಲದೇ ಇದ್ದರೆ ಈ ಪತ್ರ ಮತ್ತೆ ವೃಕ್ಷದೊಂದಿಗೆ ಸೇರಲಿ ಅಂತ ಆಕೆ ಘೋಷಣೆ ಮಾಡಿದ್ಲು. ಆಗ ಅದು ಸೇರ್ಕೊಳ್ತು ಅನ್ನೋ ವರ್ಣನೆ ಆ ತುಳಸಿ ಕಥೆಯಲ್ಲಿ ಬಂದಿತ್ತು. ಅದು 22ನೇ ಸರ್ಗ. 23ನೇ ಸರ್ಗದಲ್ಲಿ ಆನಂದ ರಾಮಾಯಣದ ಫಲಶ್ರುತಿ. ಹಾಗೆ ರಾಮನ ಸಾಮ್ರಾಜ್ಯದಲ್ಲಿರುವಂಥ ಕೆಲವರು ದಾಸರೆಲ್ಲ ಆನಂದ ರಾಮಾಯಣವನ್ನು ಶ್ರವಣ ಮಾಡಿ, ಆ ಶ್ರವಣ ಮಾಡೋದಕ್ಕಿಂತ ಮೊದಲು ತಮ್ಮ ತಮ್ಮ ಕೆಲಸಗಳಿಗೆ ರಾಜೀನಾಮೆ ಕೊಟ್ಟು ಆನಂದ ರಾಮಾಯಣವನ್ನು ಶ್ರವಣ ಮಾಡಿ ಮಂತ್ರಿಗಳು, ಸಾಮಂತರು, ಮಹಾರಾಜರು ಆಗಿದ್ದು ಅದರ ಮೂಲಕ ರಾಮನ ಸಾಮ್ರಾಜ್ಯದಲ್ಲಿ ಸೇವಕರ ಸೈನಿಕರ ಕೊರತೆ, ರಾಮನ ಸಾಮಂತರಾಜರ ಸಾಮ್ರಾಜ್ಯದಲ್ಲಿ ಕೂಡ ಅದೇ ಸಮಸ್ಯೆ, ಇದನ್ನೆಲ್ಲ ನಾವು ಶ್ರವಣ ಮಾಡಿದ್ವಿ. ಅದಕ್ಕಾಗಿ ಆನಂದ ರಾಮಾಯಣ ಅಷ್ಟು ಸುಲಭವಾಗಿ ಆಗಿ ಗ್ರಾಹ್ಯ ಆಗಬಾರ್ದು. ಬಹಳಷ್ಟು ಜನ್ಮಗಳ 7 ಜನ್ಮಗಳ ರಾಮನ ಪೂಜೆ ಪುಣ್ಯ ಯಾರಿಗಿದೆ ಅವರಿಗೆ ಮಾತ್ರ ಅದು ಶ್ರವಣಕ್ಕೆ ಸಿಗುವಂತಾಗಲಿ ಅಂತ ರಾಮ ವ್ಯವಸ್ಥೆ ಮಾಡಿದ್ದು. ಇದನ್ನೆಲ್ಲ ನಾವು ಅಲ್ಲಿ ಶ್ರವಣ ಮಾಡಿದ್ವಿ. 24ನೇ ಸರ್ಗದಲ್ಲಿ ಯಮನಿಗೆ ರಾಮ ಒಮ್ಮೆ ಶಿಕ್ಷೆ ಮಾಡಿದ್ರ ವರ್ಣನೆ ಇದೆ. ರಾಮನ ಮಂತ್ರಿ ಸುಮಂತ್ರ ಇನ್ನು ಒಂದು 10-15 ದಿವಸಗಳ ತನ್ನ ಆಯುಷ್ಯ ಇದ್ದಾಗಲೂ ಕೂಡ ಆತ ಆ ಯಮದೂತರಿಂದ ಸೆಳೆದೊಯ್ಯಲ್ಪಟ್ಟಿದ್ದ. ಅದಕ್ಕಾಗಿ ರಾಮ ಆ ಯಮದೂತರ ಮೇಲೆ ಆಕ್ರಮಣ ಮಾಡಿದ್ದ. ಆ ಮೂಲಕ ರಾಮನ ಸೈನಿಕರಿಗೂ ಯಮನ ಸೈನಿಕರಿಗೂ ಯುದ್ಧ ಆಯಿತು, ಯಮನ ಅಹಂಕಾರ ಖಂಡನೆ ಆಯಿತು ಅನ್ನೋದನ್ನ 24ನೇ ಸರ್ಗದಲ್ಲಿ ಶ್ರವಣ ಮಾಡಿದ್ವಿ. ಮುಂದೆ ಭೂತಲದಲ್ಲಿ ಧರ್ಮದ ನಡವಳಿಕೆ ಹೇಗಿರಬೇಕು ಅಂತನ್ನೋದನ್ನ ನಾವಲ್ಲಿ ಶ್ರವಣ ಮಾಡಿದ್ವಿ. ಪ್ರಜೆಗಳಿಗೆ ಉಪದೇಶ ಮಾಡಿದ್ದ. ಪ್ರಜೆಗಳಿಗೆ ರಾಮ ಉಪದೇಶ ಮಾಡಿದ್ದಂತೆ, ಸಾಕ್ಷಾತ್ತಾಗಿ ತಾನೂ ಕೂಡ ಉಪದೇಶ ಮಾಡಿದ್ದ. ಮತ್ತು ರಾತ್ರಿ ಹೊತ್ತು ದೂತರನ್ನು ಕಳಿಸಿ, ಆ ದೂತರೆಲ್ಲ ಕುದುರೆಗಳ ಮೇಲೆ, ಆನೆಗಳ ಮೇಲೆ ನಗರದಲ್ಲೆಲ್ಲ ಸಂಚಾರ ಮಾಡಿ ಪ್ರಜೆಗಳಿಗೆಲ್ಲ ತತ್ವೋಪದೇಶ ಆಗುವಂತೆ ಮಾಡಿದ್ರು ಅನ್ನೋದರ ವರ್ಣನೆ ಅಲ್ಲಿ ಬಂದಿದೆ. ಈ ಶರೀರವೇ ಅಯೋಧ್ಯೆ, ಈ ಶರೀರದೊಳಗಿರುವಂಥ ಸ್ವಾಮಿ ಏನಿದ್ದಾನೆ ಆತನೇ ಪರಮಾತ್ಮ, ಒಳಗಿರುವಂಥ ಜೀವನೇ ಜೀವಾತ್ಮ ಇತ್ಯಾದಿ ಕಥೆಗಳನ್ನು ಅದರ ಮೂಲಕ ಆ ಪ್ರಜೆಗಳು ತಿಳಿದುಕೊಂಡಿದ್ದರ ವರ್ಣನೆ ಇದೆ. ರಾಜ್ಯಕಾಂಡಂ ಸಮಾಪ್ತಂ ಹಿ ಮನೋಹರ ಮುದೀಯತೆ, ಅಲ್ಲಿಗೆ ಆ ರಾಜ್ಯಕಾಂಡ ಸಮಾಪ್ತ ಆಗಿದೆ. ರಾಮನ ತಾಯಂದಿರು ಮರಣಿಸಿದ್ದು, ಆ ತಾಯಂದಿರಿಗೂ ಕೂಡ ಆತ ತತ್ವೋಪದೇಶ ಮಾಡಿದ್ರು ಇತ್ಯಾದಿ ವರ್ಣನೆ ಕೂಡ ಅಲ್ಲಿ ಬಂದಿದೆ. ಮುಂದೆ ಇರುವಂಥದ್ದು ಮನೋಹರ ಕಾಂಡ. ಆ ಮನೋಹರ ಕಾಂಡದಲ್ಲಿ ಮಾನಸ ಪೂಜೆಯ ವರ್ಣನೆ ಇದೆ. ಯಾವೇ ಬಾಹ್ಯ ಪರಿಕರಗಳಿಲ್ಲದೆ ಆ ರಾಮನ ಮಾನಸ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದರ ವರ್ಣನೆ ಅಲ್ಲಿ ವರ್ಣಿತ ಆಗಿದೆ. ಮುಂದೆ ಲಘು ರಾಮಾಯಣ ಅಂತ ಒಂದು, ಅದು ವಾಲ್ಮೀಕಿ ರಾಮಾಯಣದ ಮೊದಲನೆಯ ಆ ಬಾಲಕಾಂಡ ಏನಿದೆ, ಬಾಲಕಾಂಡದ 2-3ನೇ ಸರ್ಗನೇ ಒಂದು ಸಂಕ್ಷಿಪ್ತವಾದ ಸರ್ಗ ಇದೆ. ಅದರಲ್ಲಿ ಇಡೀ ರಾಮಾಯಣದ ವರ್ಣನೆ ಇದೆ. ಅದೇ ಶ್ಲೋಕಗಳೇ, ಅದೇ ಧಾಟಿ, ಎಲ್ಲವೂ ಕೂಡ ಅದೇ. ಅದು ಆನಂದ ರಾಮಾಯಣದಲ್ಲೂ ಬಂದಿದೆ. ಅದನ್ನು ಲಘು ರಾಮಾಯಣ ಅಂತ ಕರೀತಾರೆ. ನಾಗರಾಣಾಂತ ಮಾತ್ರ ನಾಮ ಉಪದೇಶಂ ದ್ವಿತೀಯಕ್ಕೆ, ರಾಮಪೂಜಾ ಉಪಾಸನಾದಿ ವಿಸ್ತಾರಸ್ಯ ತೃತೀಯಕ್ಕೆ. ಮುಂದೆ 3ನೇ ಅಧ್ಯಾಯದಲ್ಲಿ
ರಾಮನ ಪೂಜೆಯನ್ನು ವಿಸ್ತಾರವಾಗಿ ಹೇಗೆ ಮಾಡಬೇಕು ಅಂತ ಅನ್ನೋದ್ರ ವರ್ಣನೆ ಇದೆ. ರಾಮಲಿಂಗತೋ ಭದ್ರ ಅಂತ, ಅಷ್ಟೋತ್ತರ ಸಹಸ್ರ ರಾಮಲಿಂಗತೋ ಭದ್ರ, ಅಷ್ಟೋತ್ತರ ಶತ ರಾಮಲಿಂಗತೋ ಭದ್ರ ಅಂತ ಒಂದು ವಿಸ್ತಾರವಾದ ರಂಗೋಲಿಯಿಂದ ಕೂಡಿದಂಥ ಒಂದು ಮಂಡಲ, ಅದರ ಮೇಲೆ ಮಂಟಪ ಇತ್ಯಾದಿಗಳನ್ನು ಇಟ್ಟು ರಾಮನನ್ನು ಹೇಗೆ ಉಪಾಸನೆ ಮಾಡಬೇಕು ಅನ್ನೋದು ವರ್ಣನೆ ಎಲ್ಲ ಅಲ್ಲಿ ಬಂದಿತ್ತು. ಅದೆಲ್ಲ ಬಾಹ್ಯ ಪೂಜೆ ಅಂತ ಕರೆಸಿಕೊಂಡಿದೆ. ನವಮೀ ವೃತ ವಿಸ್ತಾರ ಷಷ್ಠೇ ಪ್ರೋಕ್ತ ತತ್ಕಥಾ. ಮುಂದೆ 9ನೇ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ ರಾಮನವಮಿ ವ್ರತವನ್ನು ಹೇಗೆ ಮಾಡಬೇಕು ಅಂತನ್ನೋದ್ರ ವರ್ಣನೆ ಇದೆ. 7ನೇ ಅಧ್ಯಾಯದಲ್ಲಿ ಆ ವ್ರತದ ಉದ್ಯಾಪನೆ ಹೇಗೆ ಮಾಡಬೇಕು ಅಂತ ವರ್ಣನೆ ಇದೆ. ಈ ಬಾಹ್ಯ ಪೂಜೆಯನ್ನು ನಾವು ಶ್ರವಣ ಮಾಡುವಂಥ ಸಂದರ್ಭದಲ್ಲೇ ಮತ್ತೊಂದು ಶ್ರೇಷ್ಠವಾದಂಥ ಭಾಗ ಬಂದಿತ್ತು. ಅದು ಈಶಾವಾಸ್ಯೋಪನಿಷತ್ತು, ತಲವಕಾರ, ಛಾಂದೋಗ್ಯ, ಬೃಹದಾರಣ್ಯಕ, ತೈತರಿಯೋಪನಿಷತ್ತು ಮೊದಲಾದಂಥ ಉಪನಿಷತ್ತುಗಳ ಸಾರಾಂಶವನ್ನು ಬೇರೆ ವಾಕ್ಯಗಳಿಂದ ಈ ಆನಂದ ರಾಮಾಯಣದ ರಚಯಿತರು ಅದನ್ನು ಅಲ್ಲಿ ವರ್ಣನೆ ಮಾಡಿದ್ದ. ಒಂದು 2-3 ದಿವಸಗಳ ಪರ್ಯಂತ ಮೊದಲು 2 ಪಕ್ಷಿಗಳ ಬಗ್ಗೆ, ದ್ವಾಸಪರ್ಣ ಅನ್ನುವಂಥ 2 ಪಕ್ಷಿಗಳು, ಈ ಶರೀರ ಅನ್ನುವಂಥ ವೃಕ್ಷದಲ್ಲಿ ಪರಮಾತ್ಮ ಮತ್ತು ಜೀವಾತ್ಮ ಅನ್ನುವಂಥ 2 ಪಕ್ಷಿಗಳಿವೆ ಅನ್ನೋದ್ರ ವರ್ಣನೆ, ಅದು ಅಥರ್ವಣ ಉಪನಿಷತ್ತು. ಮುಂದೆ ತೈತ್ರಿಯೋಪನಿಷತ್ತಿಗೆ ಅನುಸಾರವಾಗಿ ಜೀವರ ಆನಂದ, ಯಾರ್ಯಾರಿಗೆ ಯಾವ್ಯಾವ ರೀತಿಯಾದ ಆನಂದ, ಬ್ರಹ್ಮನಿಗೆ ದಕ್ಷ ಪ್ರಜಾಪತಿಗೆ ಯಾವ ಆನಂದ, ಇಂದ್ರನಿಗೆ ಯಾವ ಆನಂದ, ಗಂಧರ್ವರಿಗೆ ಎಷ್ಟು ಆನಂದ, ಈ ಎಲ್ಲ ಆನಂದದ ವರ್ಣನೆ ಅಲ್ಲಿ ಬಂದಿತ್ತು. ಮುಂದೆ ಅಥರ್ವಣ ಉಪನಿಷತ್ತು ಬಂದಿತ್ತು. ಆ ಅಥರ್ವಣ ಉಪನಿಷತ್ತಿಗೆ ಅನುಸಾರವಾಗಿ ಜೀವ ಪರಬ್ರಹ್ಮನನ್ನು ಹೇಗೆ ಉಪಾಸನೆ ಮಾಡಬೇಕು, ಬಾಣ ಹೇಗೆ ಹೋಗಿ ತನ್ನ ಲಕ್ಷ್ಯದಲ್ಲಿ ನಾಟ್ಕೊಳ್ತದಲ್ಲ, ಬಿಲ್ಲಿನಲ್ಲಿ ಹೂಡಿ ಬಾಣವನ್ನು ಪ್ರಯೋಗ ಮಾಡಿದರೆ ಅದು ಸರಿಯಾದ ವೇಗದಿಂದ ಹೋಗಿ ಆ ಲಕ್ಷ್ಯದಲ್ಲಿ ನಾಟ್ಕೊಂಡು ಬಿಡ್ತದೆ, ಅದು ಸುಲಭವಾಗಿ ತೆಗಿಲಿಕ್ಕೂ ಬರೋದಿಲ್ಲ. ಅದರಂತೆ ಜೀವಾತ್ಮ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು, ಆ ಪರಮಾತ್ಮನಲ್ಲಿ ಗಾಢನಾಗಿ ಲೀನನಾಗಬೇಕು. ಶರವತ್ತನ್ಮಯೋ ಭವೇತ್ ಅಂತ ಅಥರ್ವಣ ಉಪನಿಷತ್ತು, ಅದರ ವರ್ಣನೆ ಅಲ್ಲಿ ಬಂದಿತ್ತು. ಮುಂದೆ ಕಾಟಕೋಪನಿಷತ್ತಿನ ವರ್ಣನೆ ಕೂಡ ಬಂದಿತ್ತು. ಕಾಟಕೋಪನಿಷತ್ತು ಅಂದರೆ ನಚಿಕೇತ ಮತ್ತು ಯಮನ ಸಂವಾದ. ನಚಿಕೇತ ಅವರ ಅಪ್ಪನ ಜೊತೆ ಯಾವುದೋ ಕಾರಣಕ್ಕಾಗಿ ತಕರಾರು ಮಾಡಿಕೊಂಡಿದ್ದ, ಸತ್ತೋಗುವಂತ ಅಪ್ಪ ಅವನಿಗೆ ಅಂದುಬಿಟ್ಟಿದ್ದ. ನಾವು ಹೋಗ್ತೀನಿ ಅಂತ ಅದು ಯಮನ ಬಳಿಗೆ ಹೋಗಿಬಿಟ್ಟ ನಚಿಕೇತ. ಯಮನ ಬಳಿಗೆ ಹೋಗಿ ಆತನ ಕಡೆಯಿಂದ ತತ್ವೋಪದೇಶ ಮಾಡಿಸಿಕೊಂಡ. ಇಷ್ಟೆಲ್ಲ ತತ್ವೋಪದೇಶಕ್ಕಾಗಿ ಯಾಕೆ ಹಾತೊರಿಸಿ ಇಮಾರಾಮ ಸರಥಾಸ್ತೂರ್ಯಾಹ, ಬೇಕಾದಷ್ಟು ಇನ್ನೂ ಮದುವೆ ಆಗಿಲ್ಲ ಅಂತ ಕಾಣಿಸ್ತದೆ, ಬೇಕಾದಷ್ಟು ಸುಂದರಿಯರಾದ ಕನ್ಯೆಯನ್ನು ಮದುವೆ ಮಾಡಿಕೊಡ್ತೇನೆ, ಆನೆ ಕುದುರೆಗಳನ್ನು ಕೊಡ್ತೇನೆ, ಪುತ್ರ ಪೌತ್ರಾನ್ ಗಣೇಶ್ವ, ಮಕ್ಕಳನ್ನು ಕೊಡ್ತೀನಿ, ಮೊಮ್ಮಕ್ಕಳನ್ನು ಕೊಡ್ತೀನಿ. ಈ ಒಂದು ಪ್ರಶ್ನೆ ಮಾತ್ರ ಬಹಳ ಕಠಿಣವಾದ ಪ್ರಶ್ನೆ, ಇದಕ್ಕಾಗಿ ಹಂಬಲಿಸಬೇಡ ಅಂತ ಯಮ ಅವನಿಗೆ ಒಂದು ಪ್ರಲೋಭನೆ ನೋಡಿದ. ಆದರೆ ಸರ್ವೇಂದ್ರಿಯಾಣಾಂ ದರೆಯಂತಿ ತೇಜ, ಇದೆಲ್ಲ ನೀನು ಕೊಡುವಂಥ ಭೋಗಭಾಗ್ಯಗಳನ್ನು ಬೇಕಾದಷ್ಟು ಕೊಡ್ತೀವಿ, ಅನುಭವಿಸುವ ಶಕ್ತಿ ನನಗೆ ಬೇಕಲ್ಲ. ವಯಸ್ಸು ಮುಂದುವರೆದಂತೆ ಅನುಭವಿಸುವ ಶಕ್ತಿ ಕ್ಷೀಣ ಆಗ್ತದೆ, ನನಗಿದು ಬೇಡ. ತವೈವ ವಾಹ ಸ್ತವ ನೃತ್ಯ ಗೀತಂ, ಎಲ್ಲ ವಾಹನ, ಈ ಆನೆ ಕುದುರೆ ಆ ಹೆಣ್ಮಕ್ಳೆಲ್ಲ ನೀನೇ ಇಟ್ಕೋ, ನಾನು ತತ್ವೋಪದೇಶ ಒಂದು ಮಾಡು ಸಾಕು ಅಂತ ಈ ಹುಡುಗ ಆಟ ಹಿಡಿದ. ಅದು ಕಾಟಕೋಪನಿಷತ್ತು, ಅದರ ವರ್ಣನೆ ಅಲ್ಲಿ ಬಂದಿತ್ತು. ಒಂದು ಹೀಗೆ ಒಂದು 3-4 ದಿವಸ ಆ ಉಪನಿಷತ್ತುಗಳ ಸಾರವನ್ನು ಸವಿಯುವಂಥ ಒಂದು ಯೋಗ ನಮಗೆ ಬಂದಿತ್ತು. ಮುಂದೆ 9 ಉಪಚಾರಗಳು, 9 ಉಪಚಾರಗಳನ್ನು ರಾಮನಿಗೆ ಹೇಗೆ ಮಾಡಬೇಕು, ರಾಮನಿಗೆ ಪೂಜೆಯನ್ನು ಹೇಗೆ ಸಲ್ಲಿಸಬೇಕು ಅಂತ ಅನ್ನೋದರ ವರ್ಣನೆ ಅಲ್ಲಿ ಬಂದಿತ್ತು. ಕೇರಳದ ಕಥೆ ಕೂಡ ಅಲ್ಲೊಂದು ಬಾರಿ ಬಂದಿತ್ತು. ಆ ಕೇರಳದ ಒಬ್ಬ ಬ್ರಾಹ್ಮಣ ಎಲ್ಲ ಕೆಲಸವನ್ನು ಬಿಟ್ಟು ರಾಮನ ನಿತ್ಯ ಉಪಾಸನೆ ಮಾಡ್ತಿದ್ದ. ರಾಮನ ಪೆಟ್ಟಿಗೆಯನ್ನು ದಿವಸ ತೊಗೊಂಡು ಹೋಗಿ ನದಿಗೆ ತೊಗೊಂಡು ಹೋಗೋದು, ಅಲ್ಲ ರಾಮನಿಗೆ ಶೌಚಾಲಯಗಳನ್ನು ಮಾಡಿಸಿ ಆತನ ಸ್ನಾನ ಮಾಡಿಸಿ ಮತ್ತೆ ತಂದು ಅಡಿಗೆ ಮಾಡಿ, ಪೂಜೆ ಮಾಡಿ, ಅಡಿಗೆ ಮಾಡಿ, ನೈವೇದ್ಯ ಮಾಡಿ ಆ ರಾಮನಿಗೆ ಜೋಗುಳ ಹಾಡಿ ಆತನ ಮಲಗಿಸೋದು, ಪ್ರತಿ ವರ್ಷ ರಾಮನವಮಿ ವ್ರತವನ್ನು ಮಾಡೋದು, ಇದೆಲ್ಲ ಬಂದಿತ್ತು. ಅದರ ಫಲವಾಗಿ ಆತ ಆ ಕೇರಳದ ಸಾಮ್ರಾಟನಾಗುವಂಥ ಅವಕಾಶವನ್ನು ಪಡ್ಕೊಂಡಿದ್ರ ವರ್ಣನೆ ಬಂದಿತ್ತು. ಅದು ಕೇರಳದ ಕಥೆ. ಮುಂದೆ 4 ವೇದಗಳು ಮತ್ತು 6 ಅಂಗಗಳು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅನ್ನುವಂಥ 6 ಅಂಗಗಳು. ಅದರಲ್ಲಿ ವೇದವನ್ನು ಓದಿದಷ್ಟು ಫಲ, ವೇದದ ಕಂಠಪಾಠ ಮಾಡಿದಷ್ಟು ಫಲ, ವೇದವನ್ನು ಅರ್ಥ ಸಮೇತವಾಗಿ ತಿಳ್ಕೊಂಡ್ರೆ ಅದನ್ನು ಪ್ರವಚನ ಮಾಡಿದಷ್ಟು ಫಲ ಅನ್ನುವಂಥದ್ರ ವರ್ಣನೆ ಎಲ್ಲ ಅಲ್ಲಿ ಬಂದಿತ್ತು. ವೇದಾದೀನಾಂ ಹಿ ಸರ್ವೇಶಾಂ ಅಷ್ಟಮೇ ಫಲಮೀರಿತ, ಮೊದಲು 8ನೇ ಸರ್ಗದಲ್ಲಿ ಬಂದಿತ್ತು. ವೇದಾಂಗಗಳ ಶ್ರವಣವು ಕೂಡ ಅಲ್ಲಿ ಆಗಿತ್ತು. ಉಳಿದ ಶಾಸ್ತ್ರಗಳು, ನ್ಯಾಯ, ವ್ಯಾಕರಣ ಮೊದಲಾದ ಶಾಸ್ತ್ರಗಳು, ಜ್ಯೋತಿಷ ಮೊದಲಾದ ಶಾಸ್ತ್ರಗಳು, ಈ ವೇದ ಅನ್ನುವಂಥ ಪುರುಷ ಏನಿದ್ದಾನೆ ಅವನಿಗೆ ಜ್ಯೋತಿಷ ಅನ್ನೋದು ಕಣ್ಣು. ಹಾಗಾಗಿ ಜ್ಯೋತಿಷವನ್ನು ಯಾವ ವಿದ್ವಾಂಸ ಅಂತ ಕಲ್ಸ್ಕೊಂಡು ತಿಳ್ಕೊಂಡಿರೋದಿಲ್ಲ, ಆತ ದಾನಾದಿಗಳಿಗೆ ಅಯೋಗ್ಯ ಅನ್ನುವಂಥ ಮಾತು ಬಂದಿತ್ತು.
ಜ್ಯೋತಿಷ, ನ್ಯಾಯಶಾಸ್ತ್ರ, ಮೀಮಾಂಸಾ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಅನ್ನುವಂಥದ್ದು ಎರಡರ ಕಥೆ ಬಂದಿತ್ತು. ಪೂರ್ವ ಮೀಮಾಂಸಾ ಅಂತಂದರೆ ಜೈಮಿನಿಯ ಸೂತ್ರಗಳನ್ನು ಅವಲಂಬಿಸಿದ್ದು, ಉತ್ತರ ಮೀಮಾಂಸಾ ಅಂತಂದರೆ ಬ್ರಹ್ಮಸೂತ್ರಗಳನ್ನು ಅವಲಂಬಿಸಿದ್ದು. ಅದಕ್ಕೆ ಶಂಕರ, ರಾಮಾನುಜ, ಮಧ್ವರ ಮೂರು ಪ್ರಧಾನ ಭಾಷ್ಯಕಾರರು. ಉಳಿದವರು ಎಷ್ಟೋ ಜನ ಇದ್ದಾರೆ, ಇವರು ಮೂರು ಪ್ರಧಾನ ಭಾಷ್ಯಕಾರರು. ಅದರ ವರ್ಣನೆ ಅಲ್ಲಿ ಬಂದಿತ್ತು. ಸಾರ್ಧ ಮಾಸದ್ವಯಿ ಪೂಜಾ ಕಥಿತಾ ನವಮೇ ವಿಭೋಹ. ಮುಂದೆ ಆ 9ನೇ ಸರ್ಗದಲ್ಲೂ ಕೂಡ ನಾನಾ ಥರದ ಪೂಜೆಗಳ ವರ್ಣನೆ, ಚೈತ್ರ ಮಾಸದ ವರ್ಣನೆ. ಏಕಾದಶದಲ್ಲಿ 11ನೇ ಸರ್ಗದಲ್ಲಿ ವಸಂತ ಋತುವಿನಲ್ಲಿ ಚೈತ್ರ ಮಾಸದಲ್ಲಿ ಮಾಡಬೇಕಾದಂಥ ಸ್ನಾನ, ಅದರ ಮೂಲಕ ರಾಕ್ಷಸನಿಗೆ ರಾಕ್ಷಸ ಜನ್ಮದ ವಿಮೋಚನೆ, ಪಿಶಾಚಿಗೆ ಪಿಶಾಚ ಜನ್ಮದ ವಿಮೋಚನೆ ಇತ್ಯಾದಿಗಳ ಕಥೆಯಲ್ಲಿ ಬಂದಿತ್ತು. ಆ ವಿಷ್ಣುದಾಸ ಮತ್ತು ರಾಮದಾಸ ಅಂತ ಗುರು ಶಿಷ್ಯರ ಅದನ್ನೇನು ಶ್ರವಣ ಮಾಡ್ಕೋತಿದ್ರು, ಅವರ ಅಪ್ಪನ ಕಥೆ ಇತ್ಯಾದಿಗಳೆಲ್ಲವೂ ಕೂಡ ಅಲ್ಲಿ ವರ್ಣನೆಗೆ ವಿಷಯ ಆಗಿತ್ತು. ಮುಂದೆ ರಾಮಾದ್ವೈತ ಅಂತಿದೆ. ಅದ್ವೈತಂ ದರ್ಶಿತಂ ರಾಜ್ಞಾ ದ್ವಾದಶೇ ಸ್ತ್ರೀ ಕದಂಬಕಂ. 12ನೇಯ ಸರ್ಗದಲ್ಲಿ ಮಹಾರಾಜನಾದ ರಾಮ ಅದ್ವೈತವನ್ನು ತೋರಿಸಿದ್ದು. ಆತ ಒಮ್ಮೆ ಕಾಡಿಗೆ ಬೇಟೆಯಾಡಬೇಕು ಅಂತ ಹೋಗಿದ್ದ. ಕಾಡಿಗೆ ಬೇಟೆಯಾಡಬೇಕು ಅಂತ ಹೋಗಿದ್ದಾಗ ಅಲ್ಲಿ ಆತನಿಗೆ ನೀರಡಿಕೆ ಆಯಿತು. ಅಲ್ಲೇ ಕೂತ್ಕೊಂಡಿದ್ದ. ಒಬ್ಬಳು ವನಚರಳಾದ ಸ್ತ್ರೀ ಅಲ್ಲಿಗೆ ಬಂದು ಅವಳಿಗೆ ಭೋಜನಕ್ಕೆ ವ್ಯವಸ್ಥೆ ಮಾಡುವಂತ ಅವಳನ್ನು ಕೇಳಿದ. ಸಮೀಪದ ಒಂದು ದುರ್ಗಾ ದೇವಾಲಯ ಇದೆ, ಅಲ್ಲಿ ಕೆಲವು ಬ್ರಾಹ್ಮಣ ಸ್ತ್ರೀಯರು ಭೋಜನ ಪದಾರ್ಥಗಳನ್ನ ತಗೊಂಡು ಬಂದಿದ್ದಾರೆ, ಅಲ್ಲಿಂದ ಭೋಜನ ನಿಮಗೆ ಏರ್ಪಾಡು ಮಾಡ್ತೀನಿ ಅಂತ ಅವಳು ಹೇಳಿದ್ಲು. ಅವರೆಲ್ಲ ದುರ್ಗಾದೇವಿ ಮೊದಲು ನೈವೇದ್ಯ ಮಾಡಿ ಮುಂದೆ ರಾಮನಿಗೆ ನೈವೇದ್ಯ ಮಾಡಬೇಕು, ಊಟಕ್ಕೆ ಬಡಿಸಬೇಕು ಅಂತ ಆಲೋಚನೆ ಮಾಡಿದ್ರು. ಆ ದುರ್ಗಾದೇವಿ ಮೊದಲು ರಾಮನ ನೈವೇದ್ಯ ಮಾಡಿ ಆಮೇಲೆ ನನಗೆ ತನ್ನಿ ಅಂತ ಹೇಳಿದ್ಲು. ಆ ಗರ್ಭಗುಡಿ ಒಳಗಿಂದಲೇ ಆ ದುರ್ಗಾದೇವಿಯೇ ಸೀತಾ ರೂಪದಿಂದ ರಾಮನ ಬಳಿಗೆ ಬಂದು ಆ ರಾಮನ ಸೇವೆ ಮಾಡಿದ್ಲು ಇತ್ಯಾದಿಗಳ ಕಥೆಯಲ್ಲಿ ಬಂದಿತ್ತು. ಅದ್ರ ಮೂಲಕ ರಾಮ ಅಂದ್ರು ಈಶ್ವರ ಅಂದ್ರು ಭೇದವಿಲ್ಲ, ಹಾಗೆ ಸೀತೆ ಅಂದ್ರು ಪಾರ್ವತಿ ಅಂದ್ರು ಭೇದವಿಲ್ಲ. ಯಾರಿಗೆ ಭೇದ ಅಂತ ತಿಳ್ಕೊತಾರೆ ಅವರು ರೌರವ ನರಕಕ್ಕೆ ಹೋಗ್ತಾರೆ ಅನ್ನುವಂಥ ವರ್ಣನೆ ಕೂಡ ಅಲ್ಲಿಗೆ ಬಂದಿತ್ತು. ಅದು ಕೂಡ ಒಂದು ಶಾಸ್ತ್ರದ ಸೂಕ್ಷ್ಮವೇ. ಮುಂದೆ ಕವಚಗಳ ವರ್ಣನೆ ಬಂದಿತ್ತು. ಹನುಮತ್ ಕವಚ, ರಾಮ ಕವಚ, ಸೀತಾ ಕವಚ, ಲಕ್ಷ್ಮಣ ಭರತ ಶತ್ರುಘ್ನನ ಕವಚಗಳು, ಅವರ ನಾಮಾವಳಿಗಳು ಇತ್ಯಾದಿಗಳನ್ನೆಲ್ಲ ಅಲ್ಲಿ ಆ ಮನೋಹರ ಕಾಂಡದಲ್ಲಿ ನಾವು ಶ್ರವಣ ಮಾಡಿದ್ವಿ. ಪಂಚದಶೇ ಕವಚಾನಿ ತದ್ ಬಂಧೂನಾಂ ಸ್ಮೃತಾನಿ ಹಿ ವ್ರತಂ ಹನುಮತಃ ಪ್ರೋಕ್ತಂ ಪಾತಕಾಖ್ಯಂ ಹಿ ಪತಾಕಾಖ್ಯಂ ಹಿ ಷೋಡಶೆ. ಮುಂದೆ ಹನುಮತ್ ವ್ರತವನ್ನು ಹೇಗೆ ಮಾಡಬೇಕು ಅನ್ನೋದ್ರ ವರ್ಣನೆ 16ನೇ ಸರ್ಗದಲ್ಲಿ ಬಂದಿತ್ತು. 17ನೇ ಸರ್ಗದಲ್ಲಿ ಸಾರ ರಾಮಾಯಣದ ಶ್ರವಣ ಬಂದಿತ್ತು. ಆ ಸಾರ ರಾಮಾಯಣ ಅಂತ ಸ್ವಯಂ ರಾಮನೇ ತನ್ನ ಈ ಆನಂದ ರಾಮಾಯಣದ ಸಾರವನ್ನ ಆ ಗುರುವಿಗೆ ಹೇಳಿ ಇದನ್ನು ಶಿಷ್ಯನಿಗೆ ಹೇಳು, ಆ ಶಿಷ್ಯ ಮಹಾಭಕ್ತನಾಗಿದ್ದಾನೆ ಅಂತ ಹೇಳಿದ್ದ. ಅದು ಸಾರ ರಾಮಾಯಣದ ವರ್ಣನೆ ಬಂದಿತ್ತು. ಆ ಸಾರ ರಾಮಾಯಣವನ್ನ ನಮಗಿನ್ನೂ ಕೂಡ ನೋಡೋದಾಗಿಲ್ಲ. ಈ ಉಪಸಂಹಾರ ಆದ ಕೂಡಲೇ ಆ ಸಾರ ರಾಮಾಯಣವನ್ನೇ ನಾವು ಶ್ರವಣ ಮಾಡೋದಿದೆ. ಅದಾದ ಬಳಿಕ ನಾನಾ ಥರದ ಮಂತ್ರಗಳ ವರ್ಣನೆ ಬಂದಿತ್ತು. 1 ಅಕ್ಷರದಿಂದ ಹಿಡಿದು 29 ಅಕ್ಷರಗಳ ತನಕ ನಾನಾ ಥರದ ಮಂತ್ರಗಳು. ರಾಮ್ ಅನ್ನೋದು ಒಂದೇ ಅಕ್ಷರ, ಇದು ಏಕಾಕ್ಷರ ಮಂತ್ರ, ಅದರಂತೆ 29 ಅಕ್ಷರಗಳು, ಹೀಗೆ ನಾನಾ ಥರದ ಮಂತ್ರಗಳ ವರ್ಣನೆ ಬಂದಿತ್ತು. ಅಲ್ಲೇ 18ನೇ ಸರ್ಗದಲ್ಲಿ ಲಕ್ಷ್ಮಣ ಮತ್ತು ಹನುಮಂತ ಇವರಿಬ್ಬರ ಅಹಂಕಾರ ಖಂಡನ. ಇಷ್ಟು ವಿಸ್ತಾರ ಕಲ್ಲಿನ ಸೇತುವೆಯನ್ನು ಯಾಕೆ ಕಟ್ಟಬೇಕಾಗಿತ್ತು, ನಾನಾದ್ರೆ ಬಾಣದ ಸೇತುವೆ ಕಟ್ಟಿಬಿಡ್ತಿದ್ದೆ ಅಂತ ಅರ್ಜುನ ಕೊಚ್ಕೊಂಡ. ನೀನೆಂತ ಸೇತುವೆ ಕಟ್ಟಿಸಿ, ಒಬ್ಬ ಕಪಿ ಅದನ್ನ ನಡೆದಾಡಿದ ಸೇತುವೆ ಮುರಿದು ಹೋಗಿತ್ತು ಅಂತ ಹನುಮಂತ ಹೇಳಿದ. ಹೀಗೆ ಅವರಿಬ್ಬರ ನಡುವೆ ಕಲಹ ಆಗಿತ್ತು. ಮುಂದೆ ಅವರಿಬ್ಬರ ಅಹಂಕಾರ ಖಂಡನೆ ಆಗಿದ್ದು ಇತ್ಯಾದಿಗಳ ತತ್ವ ಸೂಕ್ಷ್ಮನಿಗೆ ಅದರ ವರ್ಣನೆ ಅಲ್ಲಿ 18ನೇ ಸರ್ಗದಲ್ಲಿ ಬಂದಿತ್ತು. ಅಲ್ಲಿಗೆ ಮನೋಹರ ಕಾಂಡ ಮುಕ್ತಾಯ ಆಗಿದೆ. ಮುಂದೆ ಪೂರ್ಣಕಾಂಡವನ್ನು ಶ್ರವಣ ಮಾಡಬೇಕು. ಆ ಪೂರ್ಣಕಾಂಡದಲ್ಲಿ ಮೊದಲು ಸೋಮವಂಶದ ವರ್ಣನೆ ಇದೆ, ಚಂದ್ರವಂಶದ ವರ್ಣನೆ ಅಲ್ಲಿ ಬಂದಿದೆ. ಆ ಚಂದ್ರವಂಶದ ರಾಜರಲ್ಲಿ ಒಬ್ಬನಾದಂಥ ನಳ ಈ ರಾಮನ ಸಾಮ್ರಾಜ್ಯದ ಒಂದು ಭಾಗವಾದಂಥ ಹಸ್ತಿನಾವತಿಯನ್ನ ಆಕ್ರಮಣ ಮಾಡಿದ್ದು, ವಾಲ್ಮೀಕಿಯ ಮೂಲಕ ಸೋಮವಂಶದ ಇತಿಹಾಸವನ್ನು ರಾಮ ಕೇಳಿದ್ದು, ಆ ಸೋಮವಂಶವನ್ನು ಗೆಲ್ಲಬೇಕು ಅಂತ ರಾಮ ಪ್ರಯಾಣ ಮಾಡಿದ್ದು, ಅದೆಲ್ಲ 2ನೇ ಸರ್ಗದಲ್ಲಿದೆ. 3ನೇ ಸರ್ಗದಲ್ಲಿ ಅವರಿಬ್ಬರ ನಡುವೆ ಆದಂಥ ಯುದ್ಧದ ವರ್ಣನೆ. ಸೋಮವಂಶ ಸೂರ್ಯವಂಶಯೋ ಮೈತ್ರಿ, ಅವರಿಬ್ಬರ ನಡುವೆ ಸ್ನೇಹ ಏರ್ಪಟ್ಟದರ ಘಟನೆ ಬ್ರಹ್ಮನ ನೇತೃತ್ವದಲ್ಲಿ, ಅದು 4ನೇ ಸರ್ಗದಲ್ಲಿದೆ. 5ನೇ ಸರ್ಗದಲ್ಲಿ ಲವಕುಶಾದಿಗಳನ್ನು ರಾಮ ವಿಸರ್ಜನೆ ಮಾಡಿದ್ದು. ನಾನಿನ್ನ ಅವತಾರ ಪರಿಸಮಾಪ್ತಿ ಮಾಡುವನಿದ್ದೇನೆ, ನೀವೆಲ್ಲ ನಿಮ್ಮ ಸಾಮ್ರಾಜ್ಯಕ್ಕೆ ಹೋಗಿ ಅಲ್ಲಿ ನಿಮ್ಮ ಕರ್ತವ್ಯದಲ್ಲಿ ನಿಷ್ಠರಾಗಿರಿ ಅಂತ ರಾಮ ಅವರನ್ನ ವಿಸರ್ಜನೆ ಮಾಡಿದ್ದರ ವರ್ಣನೆ ಇದೆ.
ಮತ್ತು ಆ ವಿಸರ್ಜನವನ್ನೇ ನಾವು 2 ದಿವಸ ಶ್ರವಣ ಮಾಡಿದ್ವಿ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ಆನಂದ ರಾಮಾಯಣಕ್ಕನುಸಾರವಾಗಿ 2 ರೀತಿಯಾದ ಕಥೆಗಳಿವೆ. ಇದು ಆನಂದ ರಾಮಾಯಣ ಕಥೆಗನುಸಾರವಾಗಿ ಸೋಮವಂಶದ ರಾಜರನ್ನು ಸದೆ ಬಡಿದು ಮುಂದೆ ಆತ ತಾನೇ ಪರಂಧಾಮಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ರಾಮ ತನ್ನ ರಾಜ್ಯದಲ್ಲಿದ್ದಾಗ ಕಾಲಪುರುಷ ಅಂದರೆ ಸ್ವಯಂ ಶಿವ ಆತನ ಬಳಿಗೆ ಬಂದು ಅವತಾರ ಮಾಡಿದ್ದು ಸಾಕು, ಇನ್ನು ಪರಂಧಾಮಕ್ಕೆ ತೆರಳು ಅಂತ ಆತನ ಪ್ರಾರ್ಥನೆ ಮಾಡಿದ. ಅದೇ ಸಂದರ್ಭದಲ್ಲಿ ದೂರ್ವಾಸ ಬಂದವನು ಊಟ ಬೇಕು ಅಂತ ರಂಪ ಎಬ್ಬಿಸಿದ. ಲಕ್ಷ್ಮಣ ಆತನ ಒಳಗೆ ಬಿಡಬೇಕಾದಂಥ ಅನಿವಾರ್ಯ ಬಂತು. ಯಾರನ್ನಾದರೂ ಈ ಮಾತುಕತೆ ನಡೆದಾಗ ಒಳಗೆ ಬಿಟ್ಟರೆ ನಿನ್ನನ್ನು ಮರಣದಂಡನೆಗೆ ಒಳಪಡಿಸ್ತೇನೆ ಅಂತ ರಾಮ ಲಕ್ಷ್ಮಣನಿಗೆ ಮೊದಲೇ ಸೂಚನೆ ಕೊಟ್ಟಿದ್ದ. ಹಾಗಾಗಿ ಲಕ್ಷ್ಮಣನಿಗೆ ಮರಣದಂಡನೆ ಕೊಡಬೇಕಾದಂಥ ಅನಿವಾರ್ಯತೆ ಬಂತು. ಆದರೆ ಲಕ್ಷ್ಮಣನ ತ್ಯಾಗ ಮಾಡೋದೇ ಏನಿದೆ ಅದೇ ಮರಣದಂಡನೆಗೆ ಸಮಾನ ಅನ್ನೋ ಕಾರಣಕ್ಕಾಗಿ ಆತನ ತ್ಯಾಗ ಮಾಡಿದ. ಲಕ್ಷ್ಮಣ ಮೂಲ ರೂಪದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿತ್ತು. ಮುಂದೆ ಮಹಾಪ್ರಸ್ಥಾನವನ್ನು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ಆನಂದ ರಾಮಾಯಣಕ್ಕನುಸಾರವಾಗಿ ನಾವು ಶ್ರವಣ ಮಾಡಿದ್ವಿ. 6ನೇ ಸರ್ಗದಲ್ಲಿ ಆನಂದ ರಾಮಾಯಣದ ಪೂರ್ಣಕಾಂಡದ 6ನೇ ಸರ್ಗದಲ್ಲಿ ವೈಕುಂಠಾರೋಹಣ ಇದೆ. ಗಂಗಾ ನದಿಯಲ್ಲಿ ವೈಕುಂಠಾರೋಹಣ ಮಾಡಿದ ಅದು ಆನಂದ ರಾಮಾಯಣ. ಸರಯೂ ನದಿಯಲ್ಲಿ ಅಯೋಧ್ಯಾದ ಬಳಿಯಲ್ಲೇ ಆತ ವೈಕುಂಠಕ್ಕೆ ತೆರಳಿದ್ದೇನಿದೆ ವಾಲ್ಮೀಕಿ ರಾಮಾಯಣ. 7ನೇ ಸರ್ಗದಲ್ಲಿ ಸೂರ್ಯವಂಶದ ರಾಜರ ವರ್ಣನೆ ಇದೆ. ಸೂರ್ಯವಂಶದಲ್ಲಿ ಒಟ್ಟಾರೆ 123 ಜನ ರಾಜರು. ವಿಷ್ಣುವಿನಿಂದ ಆರಂಭಿಸಿ 61 ಜನ ರಾಜರಾದ ಬಳಿಕ ದಶರಥನವರೆಗೆ 61, 62ನೇವನೇ ರಾಮ, ಮುಂದೆ 63ನೇವನು ಕುಶ, ಕೊನೆಯ ತನಕ ಹೀಗೆ ಅದರ ವರ್ಣನೆ ಬಂದಿತ್ತು. ಹೀಗೆ 123 ಜನ ರಾಜರಲ್ಲಿ ನೆಟ್ಟ ನಡೆದ ರಾಮ. ಅದಕ್ಕಾಗಿ ಆತ ರಾಘವೇಂದ್ರ, ರಘುವಿನ ವಂಶಕ್ಕೆ ಆತ ಇಂದ್ರ. ಹೀಗೆ 7ನೇ ಸರ್ಗದಲ್ಲಿ ಸೂರ್ಯವಂಶದ ರಾಜರ ವರ್ಣನೆ ಬಂದಿತ್ತು. 8ನೇ ಸರ್ಗ ಏನಿದೆ ಅದು ಅನುಕ್ರಮಣಿಕಾ ಸರ್ಗ. ಇದು ಈಗ ನಾವು ಶ್ರವಣ ಮಾಡ್ತಾ ಇರುವಂಥ ಸರ್ಗ. ಅದು ಆನಂದ ರಾಮಾಯಣದ ಪೂರ್ಣಕಾಂಡದ ಅನುಕ್ರಮಣಿಕಾ ಸರ್ಗ. ಅದು ಅನುಕ್ರಮಣಿಕಾ ಸರ್ಗ ಪ್ರೋಕ್ತೋಯ ಅಷ್ಟಮೋ ಮಹಾನ್. ಮತ್ತೆ ಮುಂದೆ 9ನೇ ಸರ್ಗ ಏನಿದೆ ಅದನ್ನು ನಾವು ಇನ್ನೂ ಶ್ರವಣ ಮಾಡಬೇಕಾಗಿದೆ. ಅದರಲ್ಲಿ ಗ್ರಂಥ ಶ್ರುತಿ ಇದೆ. ಆ ಗ್ರಂಥ ಶ್ರವಣದ ಫಲ, ಆನಂದ ರಾಮಾಯಣವನ್ನು ಶ್ರವಣ ಮಾಡಿದ್ರಿಂದ ಏನು ಫಲ ದೊರೆಯಲಿದೆ, ಆ ಫಲವನ್ನು ಯಾವ್ಯಾವ ರೀತಿಯಾದ ಫಲವನ್ನು ಮನುಷ್ಯ ಪಡ್ಕೊಳ್ತಾನೆ ಅಂತ ಅನ್ನೋದನ್ನೆಲ್ಲ ಆನಂದ ರಾಮಾಯಣಕ್ಕನುಸಾರವಾಗಿ ನಾವು ಶ್ರವಣ ಮಾಡ್ತೀವಿ. ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಕೊನೆಯ ಸರ್ಗ ಇನ್ನೂ ನಮ್ಮ ಶ್ರವಣಕ್ಕೆ ವಿಷಯ ಆಗೋದು ಅವಶಿಷ್ಟ ಆಗಿದೆ. ಅಲ್ಲಿಯೂ ಕೂಡ ಕಥೆಯ ವರ್ಣನೆ ಇದೆ. ಅನುಕ್ರಮಣಿಕಾಚೇಯಂ ಮಯಾ ಶಿಷ್ಯ ಪ್ರವರ್ಣಿತ. ಗುರುಗಳು ಹೇಳಿದ್ರಂತೆ, ಇಲ್ಲಿ ತನಕ ನಾನು ನಿನಗೆ ಅನುಕ್ರಮಣಿಕಾ ಸರ್ಗವನ್ನು ಶ್ರವಣ ಮಾಡ್ತಿದ್ದೆ. ಈ ಅನುಕ್ರಮಣಿಕಾ ಸರ್ಗವನ್ನು ಶ್ರವಣ ಮಾಡಿದ್ದರ ಮಾತ್ರಕ್ಕೆ ಇಡೀ ರಾಮಾಯಣವನ್ನು ಶ್ರವಣ ಮಾಡಿದ್ದರ ಫಲ ಇದೆ. ರಾಮಾಯಣದ ಪುಸ್ತಕಕ್ಕೆ ನಿತ್ಯ ಪೂಜೆ ಮಾಡಬೇಕು. ವಿಶೇಷಂ ಪೂಜನಶ್ಚಾಪಿ ಶೃಣು ಶಿಷ್ಯ ವದಾಮಿತೆ ತಾರಕಾಂಡಂ ವಿಭೋಸ್ಥಾನೆ ಲಕ್ಷ್ಮಣೀಯೇ ದ್ವಿತೀಯಕಂ ನವಾಯತನ ರೀತ್ಯರ್ಥಂ ವಿಶೇಷಾಣಿ ಸ್ಥಾಪಯೇ ಕ್ರಮಾತ್. ಆನಂದ ರಾಮಾಯಣದ 6-8 ಕಾಂಡಗಳೇನಿವೆ ಅದಕ್ಕೆಲ್ಲದಕ್ಕೂ ಕೂಡ ಕ್ರಮವಾಗಿ ಒಂದೊಂದು ದಿವಸಕ್ಕೆ ಹೀಗೆ ಪೂಜೆ ಸಲ್ಲಿಸಿ ಅವುಗಳಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಹೀಗೆ ನಾವು ನೋಡಬೇಕು. ತಾರಕಾಂಡದಲ್ಲಿ ಭಗವಂತನ ರಾಮನ ಪೂಜೆ, ಮುಂದೆ ಅದರ ಮುಂದಿನ ಕಾಂಡದಲ್ಲಿ ಯಾತ್ರಾಕಾಂಡದಲ್ಲಿ ಲಕ್ಷ್ಮಣ ಅವನ ಪೂಜೆ, 3ನೇ ಕಾಂಡದಲ್ಲಿ ಸೀತೆಯ ಪೂಜೆ. ಹೀಗೆ ಅವರವರನ್ನು ಆಯಾ ಕಾಂಡದಲ್ಲಿ ಸನ್ನಿಹಿತರಾಗಿದ್ದಾರೆ ಅಂತ ತಿಳ್ಕೊಂಡು ಅದಕ್ಕೆ ಪೂಜೆ ಮಾಡಬೇಕು. ಅಥವಾ ರಾಜ್ಯಕಾಂಡಕ್ಕೆ ಪೂರ್ವಾರ್ಧಂ ರಾಮಸತ್ಸ್ಥಲೆ, ಅಥವಾ ರಾಜ್ಯಕಾಂಡದ ಪೂರ್ವಾರ್ಧದಲ್ಲಿ ರಾಮನ ಸನ್ನಿಧಾನ, ರಾಜ್ಯಕಾಂಡದ ಉತ್ತರಾರ್ಧದಲ್ಲಿ ಸೀತೆಯ ಸನ್ನಿಧಾನ ಅಂತ ಹೀಗಾದರೂ ಪೂಜೆ ಮಾಡಬೇಕು. ಲಕ್ಷ್ಮಣೀಯ ಸಾರಕಾಂಡಂ ಶೇಷಾನ್ಯಗ್ರೇ ಕ್ರಮೇಣತು ಏವಂ ಸಂಸ್ಥಾಪ್ಯ ಕಾಂಡಾನಿ ತೇಷಾಂ ಪೂಜನಮಾಚರೇತ್ ನವಾಯತನ ಪೂಜಾಯ ಫಲಮೇತೇನ ಕೀರ್ತಿತಂ. ಇದಕ್ಕೆ ನವಾಯತನ ಪೂಜಾ ಅಂತ ಕರೀತಾರೆ. ಆ ಎಲ್ಲ ಕಥೆಗಳ ಶ್ರವಣ ಮಾಡಿದಂತೆ ಆಗ್ತದೆ ಅಲ್ಲಿಂದ. ಇತಿ ಶತಕೋಟಿ ರಾಮಚರಿತಾಂತರ್ಗತೆ ಆನಂದ ರಾಮಾಯಣದಲ್ಲಿ ಪೂರ್ಣಕಾಂಡದಲ್ಲಿ ಅನುಕ್ರಮಣಿಕಾ ಸರ್ಗ ಅನ್ನುವಂಥ 8ನೇ ಸರ್ಗ ಏನಿದೆ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.